ಲೇ ದಾಮು, ಯಾಕೆ ಒಳ್ಳೆ ಗರ ಬಡ್ದಿರೋ ಥರ ನಿಂತ್ಕೊಂಡಿದ್ಯಾ? ನಿನ್ನೆ ಕೇಳ್ತಿರೋದು ಯಾರದು ಫಿಟ್ಟಿಂಗ್ ರಾಣಿ ಅಂದರೆ? ಅಲ್ಲ, ಎರಡೆರಡು ಸಿಮ್ ಇಟ್ಕೊಂಡಿದ್ಯಪ್ಪ, ನನ್ನ ಹತ್ರ ಯಾಕೆ ಹೇಳಿಲ್ಲ? ನೋಡು ದಾಮು, ನೀನು ಮೊದಲ ಥರ ಇಲ್ಲ, ತುಂಬ ಬದಲಾಗಿದೆಯಾ, ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಈ ಪ್ರಶ್ನೆನ ನಿನಗೆ ಕೇಳ್ತಾ ಇರೋದು ನಿನ್ನ ಮೇಲಿನ ಅನುಮಾನದಿಂದ ಅಲ್ಲ ಕಣೆ. ಮುಂದೆ ಏನಾದರೂ ಸಮಸ್ಯೆ ಅಂತ ಆದರೆ ಅನ್ನೋ ಕಾಳಜಿಯಿಂದ ಕೇಳ್ತಿದ್ದೇನೆ ಅಷ್ಟೇ. ಸಾರಿ ನನ್ನ ಗಂಡ ಮೋಹನ್, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಎಂಥದ್ದು ಅಂತ ನನಗೆ ಗೊತ್ತು. ಆದರೂ ಸದ್ಯದ ಪರಿಸ್ಥಿತಿಲಿ ನಾನು ನಿಮ್ಮ ಹತ್ರ ನಿಜ ಹೇಳೋ ಹಾಗಿಲ್ಲ ರೀ. ನನಗೆ ಗೊತ್ತು ನೀವೇನೇ ಹೇಳಿದ್ರು ಏನೇ ಕೇಳಿದ್ರು ನನ್ನ ಒಳ್ಳೇದಕ್ಕೆ ಅಂತ. ನಿಜ ಹೇಳಬೇಕು ಅಂದರೆ ಆ ಥರ ಹೆಸರಿಟ್ಕೊಂಡಿರೋದು ನಮ್ಮೂರಲ್ಲಿರೋ ರತ್ನಮ್ಮನಿಗೆ. ರತ್ನಮ್ಮನ? ಅದು ಯಾರೇ? ನಮ್ಮೂರಲ್ಲಿ ಗಂಟೆ ಮಾರಮ್ಮನ ದೇವಸ್ಥಾನ ಇಲ್ವಾ, ಅಲ್ಲಿ ಕಸ ಹೊಡಿಯೋ ಕೆಲಸ ಮಾಡ್ತಾಳೆ. ಅಲ್ಲೇನೋ ಕೆಲಸ ಅವಳಿಗೆ ಇಷ್ಟ ಆಗ್ತಿಲ್ವಂತೆ, ಕಮ್ಮಿ ಸಂಬಳ ಕೊಡ್ತಾರಂತೆ. ಅದಕ್ಕೆ ನಿಮ್ಮ ಅರಸನಕೋಟೆಯಲ್ಲಿ ಏನಾದರೂ ಕೆಲಸ ಇದ್ರೆ ಕೆಲಸ ಕೊಡಿ ಅಂತ ಫೋನ್ ಮಾಡಿ ನನ್ನ ತಲೆ ತಿಂತಾ ಇರ್ತಾಳೆ. ಅಲ್ವೇ, ಅವಳು ಕೆಲಸ ಕೇಳೋದಕ್ಕೂ ನೀನು ಫಿಟ್ಟಿಂಗ್ ರಾಣಿ ಅಂತ ಸೇವ್ ಮಾಡ್ಕೊಂಡಿರೋದಕ್ಕೂ ಏನು ಸಂಬಂಧ? ಅಲ್ಲೇ ಇರೋದು ಕಣ್ರಿ ವಿಷಯ. ಆ ಅಮ್ಮ ಫೋನ್ ಮಾಡಿದ್ರೆ ಬರೀ ಕೆಲಸದ ಬಗ್ಗೆ ಕೇಳಲ್ಲ, ಆ ಹೆಂಗಸ್ರ ಬಗ್ಗೆ ಈ ಹೆಂಗಸ್ರ ಬಗ್ಗೆ ಅದು ಇದು ಅಂತ ಫಿಟ್ಟಿಂಗ್ ಇಡ್ತಾನೆ ಇರ್ತಾಳೆ. ಅದಕ್ಕೆ ಆ ಥರ ಸೇವ್ ಮಾಡ್ಕೊಂಡಿದ್ದೀನಿ. ಅಂಥವ್ರ ಜೊತೆ ನೀನು ಯಾಕೆ ಟಚ್ಚಲ್ಲಿದೆಯಾ? ಅಯ್ಯೋ, ನಾನು ಯಾಕ್ರಿ ಟಚ್ ಇಟ್ಕೊಳ್ಳಿ? ಆ ಅಮ್ಮನ ಕಾಟ ತಾಳಲಾರ್ದೆ ಆ ಅಮ್ಮನ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದೆ. ಆದರೂ ಬಿಡದೆ ಬೇರೆ ಯಾರ್ಯಾರ ನಂಬರಿಂದನೋ ಫೋನ್ ಮಾಡಿ ಏನೇನೋ ಮಾತಾಡ್ತಿರ್ತಾಳೆ. ಅದಕ್ಕೆ ನಾನೇನು ಮಾಡಲಿ? ಸರಿ, ಅಷ್ಟೇನಾ? ಹ್ಞೂ ಕಣ್ರಿ ನನ್ನ ಗಂಡ ಮೋಹನ್. ಮತ್ತೆ ಇನ್ನೊಂದು ಸಿಮ್ ಯಾಕೆ ತಗೊಂಡಿದ್ಯಾ? ಅದನ್ನ ನಾನು ಇಟ್ಕೊಳ್ಳ? ಅಯ್ಯೋ ಬೇಡಪ್ಪ, ಅದು ನಾನು ಮೊನ್ನೆ ಅಷ್ಟೇ ತಗೊಂಡಿರೋದು. ಯಾಕೆ ಬೇಡ ಅಂತೀಯಾ? ಹಳೆ ಸಿಮ್ಮಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ ಅಂತ ಹೊಸ ಸಿಮ್ ತಗೊಂಡ, ಅದರಲ್ಲೂ ಅದೇ ಕಥೆ. ಅದಕ್ಕೆ ಹಳೆ ಗಂಡನ ಪಾದೆ ಗತಿ ಅಂತ ಈ ಸಿಮ್ಮನ್ನ ಎಸ್ದು ಹಳೆ ಸಿಮ್ಮನ್ನೇ ಬಳಸ್ತೀನಿ, ಸರಿನಾ? ನೋಡಿ, ಬಿಸಾಕ್ತಾ ಇದ್ದೀನಿ. ಈಗ ಸಮಾಧಾನ ಆಯ್ತಾ? ಇಲ್ಲ ರೀ, ನಾನು ತಪ್ಪೇ ಮಾಡಿಲ್ಲ ಅಂತ ನಿಮ್ಗೆ ಹೇಗ್ರಿ ಅರ್ಥ ಮಾಡಿಸೋದು? ನೀನೇನು ಅರ್ಥ ಮಾಡಿಸೋದು ಬೇಡ, ನಾನೇ ಅರ್ಥ ಮಾಡ್ಕೊತೀನಿ. ಹೌದಾ? ಹೇಗೆ? ಹೀಗೆ. ಶೋ ದೇವ್ರೆ, ಇವೇನು ಹಗ್ಲಲ್ಲೇ ಪ್ರಣಯದಲ್ಲಿ ತೊಡಗಿದಾವೆ? ಇವಕ್ಕೇನು ಹೊತ್ತು ಗೊತ್ತು ಅನ್ನೋದೇ ಗೊತ್ತಿಲ್ವಾ ಅಂತ. ಅಲ್ಲ, ತನ್ನ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ಈ ಮೋಹನು ನನಗೆ ಯಾಕೆ ಫೋನ್ ಮಾಡ್ತಾನೆ? ಹಾಗಾದರೆ ಆ ಧ್ವನಿ ಯಾರ್ದು? ನಾನು ನೋಡದೆ ಇರ್ಬೋದಾ? ನೋಡೋಣ. ಓಹೋ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಗಾದೆ ಹಾಗೆ ನಮ್ಮ ಜನನಿ ಕಥೆ. ಅಲ್ಲ, ಊರಲ್ಲಿ ಅವರಪ್ಪ ವೀರಣ್ಣವರು ಅವಳಿಗೆ ಅಷ್ಟು ತಿಳುವಳಿಕೆ ಬುದ್ಧಿ ಹೇಳಿದ್ದಾರೆ. ಇನ್ನೂ ಅವಳು ಬದಲಾಗಿಲ್ಲ ಅಂದರೆ ಅವಳನ್ನು ಬದಲಾಯಿಸೋಕೆ ಆ ದೇವರೇ ಇಳಿದು ಬರಬೇಕೇನೋ. ಅಷ್ಟಕ್ಕೂ ನಮ್ಮ ಜನನಿ ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ಮೂಲ ಕಾರಣನೇ ಆ ಮನೆಹಾಳು ರತ್ನವೇಣಿ. ಅವರು ಈಗಲೂ ಜನನಿ ತಲೆ ಕೆಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಚಿಕ್ಕಮ್ಮ? ಈಗ ಫಿಟ್ಟಿಂಗ್ ಇಡ್ತಿದ್ದಾಳೆ ಅಂತ ನಾನು ಹೇಳ್ತಾ ಇಲ್ಲ. ಈ ಹಿಂದೆ ಹಚ್ಚಿದ್ಲಲ್ಲ ಬೆಂಕಿ, ಆ ಹೊಗೆ ಆರೋದಕ್ಕೆ ಇನ್ನೂ ಎಷ್ಟು ಸಮಯ ಹಿಡಿಯುತ್ತೋ ಏನೋ. ಆದರೆ ನಮ್ಮ ಜನನೇ ಆಗ ಹೆಂಗೆ ನಡ್ಕೊಳ್ತಿದ್ಲೋ ಈಗಲೂ ಅದೇ ಥರ ನಡ್ಕೊಳ್ತಾ ಇದ್ದಾಳೆ. ಸದ್ಯಕ್ಕಂತೂ ಅವಳು ಬದಲಾಗೋದು ನಾನು ಕಾಣೆ. ಆದರೂ ಪುಟಾಣಿ ಈಗಲೇ ಫೋನಿನ ಚಟಕ್ಕೆ ಅಂಟ್ಕೊಂಡು ಬಿಟ್ಟಿದ್ದಾಳೆ ಅಂತ ನಿರ್ಧಾರಕ್ಕೆ ಬರಬೇಡಮ್ಮ ಪಾರು. ಏನೋ ಖುಷಿಲಿ ಇವತ್ತೊಂದು ದಿನ ನೋಡಿರಬಹುದು, ಇನ್ನೊಂದು ಸಲ ಈ ಥರ ತಪ್ಪಾಗಲ್ಲ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೋಬೇಡ. ಅದಕ್ಕೆ ಜನನಿಗೂ ಕೋಪ ಬಂದಿರೋದು. ಏನು ಕೋಪ ಬಂದ್ರೇನು?
ಪಾರು ನಡ್ಕೊಂಡಿದ್ದಲ್ಲಿ ಏನು ತಪ್ಪಿಲ್ಲ ಬಿಡಿ. ಮಕ್ಳ ಕೈಯಲ್ಲಿ ಫೋನ್ ಕೊಟ್ಟರೆ ಯಾರು ತಾನೇ ಸುಮ್ಮನಿರ್ತಾರೆ? ನೀವು ಹೇಳ್ತಿರೋ ಸರಿ ಹನುಮಂತಣ್ಣ, ಆದರೆ ಜನನಿಗೆ ಗೊತ್ತಾಗ್ಬೇಕಲ್ಲ. ಅದು ಯಾವಾಗ ಆಗುತ್ತೋ ನೋಡೋಣ ಬಿಡಿ. ದೊಡ್ಡಜ್ಮನ್ರೆ, ಪಾರು ತಿಂಡಿ ತಿನ್ಲಾ? ಇಲ್ಲ ಸರ್ತಿ. ನೀವು? ಇಲ್ಲಪ್ಪ, ಅವರು ತಿಂದಿಲ್ಲ. ನೀನು ಬಾ, ಕೂತ್ಕೋ, ಬಡಿಸ್ತೀನಿ. ನೀವಿಬ್ರು ತಿಂದೆ ನನಗೆ ಹೆಂಗೆ ಸೇರುತ್ತೆ? ನನಗೂ ಬೇಡ. ಆಹಾ, ಸರಿಯಾಗಿದೆ ತ್ರಿಮೂರ್ತಿಗಳ ಜೋಡಿ. ಪುಟಾಣಿ ಸರಿಯಾಗಿ ತಿಂದಿಲ್ಲ ಅಂತ ಪಾರು ತಿನ್ನಲ್ಲ, ಪಾರು ತಿಂದಿಲ್ಲ ಅಂದ್ರೆ ನಮ್ಮ ಆದಿ ತಿನ್ನಲ್ಲ, ಇವರಿಬ್ರು ತಿಂದಿಲ್ಲ ಅಂದ್ರೆ ನೀವು ತಿನ್ನಲ್ಲ. ನೀವ್ಯಾರು ತಿಂದಿಲ್ಲ ಅಂದ್ರೆ ನನಗೂ ಬೇಡ ಬಿಡಿ. ಅಯ್ಯೋ, ನಾನು ತಿಂಡಿ ತಿಂತಿಲ್ಲ ಅಂತ ನೀವೆಲ್ಲರೂ ಉಪವಾಸ ಯಾಕಿರಬೇಕು? ಸರಿ ಬಿಡಿ, ನಿಮ್ಮೆಲ್ರಿಗೋಸ್ಕರ ನಾನು ತಿಂಡಿ ತಿಂತೀನಿ. ದೊಡ್ಡಜ್ಮನ್ರೆ, ಇವತ್ತು ನಾನೇ ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತೀನಿ ನನ್ನ ಕೈಯಾರ. ಸರ್ತಿ ನೀವು ತಿನ್ನಿಸ್ತೀರಾ? ತುಂಬ ಆಸೆ ಆಗ್ತಿದೆ, ಅದು ನಿಮ್ಮ ಅಭ್ಯಂತರ ಇಲ್ಲದೆ ಇದ್ರೆ. ಛೇಚೆ, ನಾನು ಯಾಕೆ ಬೇಡ ಅನ್ಲಿ ಸಾರ್ತಿ? ಪಾರು ನನಗೆ ಹೆಂಡತಿ ಹಾಕಿಂತ ಮುಂಚೆ ನಿಮಗೆ ಅವಳು ಮಗಳು. ನಿಮ್ಮ ಮಗಳಿಗೆ ನೀವು ಪ್ರೀತಿ ಕೊಡೋದನ್ನ, ಸೇವೆ ಮಾಡೋದನ್ನ ಬೇಡ ಅಂತ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಆಹಾ, ತಂದೆಗೆ ತಕ್ಕ ಮಗಳು, ಮಾವನಿಗೆ ತಕ್ಕ ಅಳಿಯ, 3 ಜನ ಜೋಡಿ ಸೂಪರ್ ಆಗಿದೆ. ಹಶ್ವಾಗ್ತಿದೆ, ಬೇಗ ಬೇಗ ತಿನ್ನೋಣ ಬನ್ನಿ. ಚಿಕ್ಕಮ್ಮ, ಚಿಕ್ಕಪ್ಪನ ಕರೆಯಲ್ವ ನೀವು? ನಿಮ್ಮ ಚಿಕ್ಕಪ್ಪನ ಬೆಳಗ್ಗೆನೆ ಜಾಗಿಂಗು, ಎಕ್ಸಸೈಸ್ ಎಲ್ಲ ಮಾಡಿ ಅದೇನೋ ಶೇಕು ಆಮೇಲೆ ಪ್ರೋಟೀನು ಎಲ್ಲ ತಿಂದು ಫಿಟ್ ಆಗಿದ್ದಾರೆ. ಅದೇ ನಾನು ಹಂಗಲ್ಲಪ್ಪ, ಹೊಟ್ಟೆ ತುಂಬ ಚೆಂದಾಗಿ ತಿಂದು ಗುಂಡು ಗುಂಡು ಊದ್ಕೊಂಡಿದ್ದೀನಿ. ಕೂತ್ಕೊಳ್ಳೋದು ಮುಖ್ಯ ಅಲ್ಲ, ಹೊಂದ್ಕೊಳ್ಳೋದು ಮುಖ್ಯ. ಆಹಾ, ಎಂಥ ಮಾತು ಹೇಳಿದ್ರಿ ಹನುಮಂತಣ್ಣ, ಮನಸ್ಸಿಗೆ ಬೇಜಾನ್ ಖುಷಿ ಆಯ್ತು. ತಿನ್ನಿ. ನೆನಪಿದೆಯಾ ಚಿಕನ್ನಲ್ಲಿ ತಿನ್ನಿಸ್ತಾ ಇದ್ದೀನಿ ನಾನು? ಅಪ್ಪ, ನೀನು ತಿನ್ನು. ಆಗ್ಲಮ್ಮ, ಸದ್ಯ ನೀನು ತಿಂದಿಯಲ್ಲ, ನನಗೂ ಈಗ ನೆಮ್ಮದಿ. ಪಾಪ ಪುಟಾಣಿ ಬೆಳಿಗ್ಗೆ ಸರಿಯಾಗಿ ತಿಂದೆ ಸ್ಕೂಲ್ಗೆ ಹೋಯ್ತು. ಇವತ್ತು ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ಸ್ಕೂಲಿಗೆ ತೊಗೊಂಡೋಗಿ ತಿನ್ನಿಸ್ತೀನಿ. ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ಹ್ಞೂ. ಏ ಗೌರಿ, ಬಾಯಲ್ಲಿ. ಹೇಳಿ. ಏನು ಹೇಳಿ ಅಂತಿದ್ಯಾ? ಅಮ್ಮವ್ರೆ ಅಂತ ಮರ್ಯಾದೆ ಕೊಟ್ಟು ಮಾತಾಡು. ನಾನು ಈ ಮನೆ ಬೀಗ್ತಿ ಅನ್ನೋದನ್ನ ಮರಿಬೇಡ. ಸರಿ. ಗೌರಿ, ಹೇಳಿ ಅಮ್ಮವ್ರೆ. ಹೋಗಿ ನನಗೋಸ್ಕರ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಬ. ಆಮೇಲೆ ಮಾಡ್ಕೊಡ್ಲಾ? ಏನು ಆಮೇಲೆ ಮಾಡ್ಕೊಡ್ತೀಯಾ? ನಾನೇನಾದರೂ ಹೇಳಿದ್ರೆ ಈ ಇಡೀ ಮನೆನೇ ಸರಿ ಅಂತ ತಲೆದೂಗತ್ತೆ. ಅಂಥದ್ರಲ್ಲಿ ಕೇವಲ ಈ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ನೀನು ನನಗೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಅಖಿಲ ಅತ್ತಿಗೆಗೆ ನಿನ್ನ ಬಗ್ಗೆ ಹೇಳಿದ್ರೆ ನಿನ್ನ ಕೆಲಸದ ಗತಿ ಏನಾಗತ್ತೆ ಅಂತ ಗೊತ್ತು ತಾನೆ? ದೊಡ್ಡ ಯಜಮಾನ್ರು ಪಾರ್ವತಿ ಪುಟಾಣಿಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಆಮೇಲೆ ಜ್ಯೂಸ್ ಮಾಡ್ಕೊಡ್ಲಾ ಅಂದೆ ಅಷ್ಟೇ. ಅದೆಲ್ಲ ಆಗಲ್ಲ. ನೀನು ಈಗಲೇ ಮಾಡ್ಕೊಂಡ್ ಬಂದ್ರೆ ನಿನ್ನ ಕೆಲಸ ಉಳಿಯತ್ತೆ. ಇಲ್ಲ ಅಂದ್ರೆ ಇಲ್ಲ ಮೋರೆ, ಈಗಲೇ ಮಾಡ್ಕೊಬರ್ತೀನಿ. ಹೋಗು. ನಾನು ರೆಡಿ. ಏನು ಸಾರ್ತಿ ತಲೆ ಸುಸ್ಕೊಂಡು ಬಂದ್ಬಿಟ್ಟಿದ್ದೀರಾ?
ನಮ್ಮ ಪುಟಾಣಿಗೋಸ್ಕರ ನೀವು ಗಂಡ ಹೆಂಡತಿ ವಿಶೇಷವಾಗಿ ಅಡುಗೆ ಮಾಡ್ತಿದ್ದೀರಿ, ನಾನು ಸಹಾಯ ಮಾಡ್ತಿದ್ದೆ ಹಂಗೆ. ಹೇಳಿ ಏನು ಮಾಡಲಿ? ಅಪ್ಪ ಏನೂ ಮಾಡಬೇಡ, ಆರಾಮಾಗಿ ಕುತ್ಕೊ ಅಂದರೆ ನೀನು ಎಲ್ಲಿ ನನ್ನ ಮಾತು ಕೇಳ್ತೀಯಾ? ಸರಿ, ಅಲ್ಲಿ ತರಕಾರಿ ಇದೆ, ಹೆಚ್ಚಿಕೊಡು. ಸರಿ, ಮಾಡ್ತೀನಿ. ಅಪ್ಪ ಚಾಕು ತುಂಬ ಚೂಪಾಗಿದೆ, ಹುಷಾರು. ಕೊಡ್ಲಿ ಹಿಡಿದು ಸೌದೆ ಸೀಳಿ ಮಚ್ಚಿ ಹಿಡಿದು ಮರ ಕಡಿದ್ರೆ ಕೈಯಿದು ಈ ಚಾಕುಗೆಲ್ಲ ಹೆದರು ಬಿಡ್ತೀನಾ? ಆಹಾ ಹನುಮಂತಣ್ಣ, ಈ ಇಳಿ ವಯಸ್ಸಲ್ಲೂ ಸೂಪರ್ ಮಾಸ್ ಡೈಲಾಗ್ ಹೊಡೆದ್ರಿ. ನಮ್ಗೆ ಏನಾದ್ರು ಕೆಲಸ ಇದೆ ಹೇಳಿ, ನಾನು ಮಾಡ್ತೀನಿ. ಚಿಕ್ಕತ್ತೆ, ನಾವೇ 3 ಜನ ಇದ್ದೀವಿ, ನಮಗೆ ಮಾಡೋದಕ್ಕೆ ಸರಿಯಾಗಿ ಕೆಲಸ ಇಲ್ಲ. ನಿಮ್ಗೇನು ಕೆಲಸ ಕೊಡಲಿ? ಒಂದು ಕೆಲಸ ಮಾಡಿ, ಇದು ಮಾಡಿದ್ದನ್ನು ತಿಂದು ರುಚಿ ಹೇಗಿದೆ ಅಂತ ಹೇಳಿ, ಸರಿನಾ? ನಿಮಗೆ ಕಲ್ಲಂಗಡಿ ಜ್ಯೂಸ್ ಸಿಗಲ್ಲ. ಏನು ಹೇಳ್ತಿದ್ಯಾ? ಯಾರಿಗೆ ಹೇಳ್ತಿದ್ಯಾ? ನಿಮಗೆ ಹೇಳ್ತಾ ಇರೋದು, ಕಲ್ಲಂಗಡಿ ಜ್ಯೂಸು ಸಿಗಲ್ಲ ಅಂತ. ಹಾಯ್ ಗಣಿ, ಕಾಲೇಜ್ ಮುಗೀತಾ? ಕಾಲೇಜ್ ಅಲ್ಲೇ ಇದೆ ಮೇಡಮ್, ಕ್ಲಾಸ್ ಮುಗೀತು. ಓಹ್, ಸೂಪರ್ ಆಗಿ ಜೋಕ್ ಮಾಡಿದೆ. ಎಲ್ಲ ನಿಮ್ ಪ್ರಭಾವನೆ ಮೇಡಮ್. ಹೀಗೆ ನಾವು ಸೂಪರ್. ನಿಮಗೆ ಈ ಏಲಕ್ಕಿ ಪುಡಿನ ಚೆನ್ನಾಗಿ ಕುಟ್ಟಿ, ನಿಂಬೆಹಣ್ಣ ಚೆನ್ನಾಗಿ ಹಿಂಡಿ, ಹದವಾಗಿ ಒಂದು ನಿಂಬೆಹಣ್ಣಿನ ಜ್ಯೂಸ್ ಬಂದರೆ ಚೆನ್ನಾಗಿರುತ್ತಲ್ವಾ? ಸೂಪರ್ ಮೇಡಮ್. ಬಿಸಿಲು ಬೇರೆ ಜಾಸ್ತಿ ಇದೆ, ಈ ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ ಸಿಕ್ಕಿದ್ರೆ ಆಹಾ ಸೂಪರ್. ಹಾ ಸೂಪರ್. ರತ್ನ ಏಣಿಯವರೇ, ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನಿಂಬೆಹಣ್ಣಿನ ಜ್ಯೂಸ್, ಅದನ್ನ ನೀವೇ ನಮ್ಮೆಲ್ರಿಗೂ ಮಾಡ್ಕೊಂಡು ಬರಬೇಕು. ನಾನೇ ನಿಮ್ಮ ಮನೆ ಕೆಲಸಗಳಲ್ಲ, ನನ್ನಿಂದ ಈ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಅಯ್ಯೋ ಸತ್ಯ, ಯಾಕೋ ನನ್ನ ಹೊಟ್ಟೆಲಿ ಇರಲ್ಲ ಅಂತಿದೆ. ವಾಂತಿ ಥರ ಯಾವಾಗ ಬೇಕಾದರೂ ಆಚೆ ಬಂದ್ಬಿಡಬಹುದು. ಅಯ್ಯಯ್ಯೋ, ಏನ್ ದಾಮಿನಿ ನೀನು ಇಷ್ಟಕ್ಕೆಲ್ಲ ಏನೇನೋ ಮಾತಾಡ್ತಾ ಇದೆಯಲ್ಲ? ಈಗೇನಪ್ಪ, ಎಲ್ರಿಗೂ ನಿಂಬೆ ಹಣ್ಣಿನ ಜ್ಯೂಸ್ ಬೇಕು ಅಷ್ಟೇ ತಾನೇ? ಹೋಗಿ ಮಾಡ್ಕೊಂಡ್ ಬರ್ತೀನಿ. ಏನ್ ಮೇಡಮ್ ನೀವು ಕಲ್ ಬಂಡೆ ತರ ಇರೋರ್ನ ಐಸ್ ತರ ಕರಗಿಸ್ಬಿಟ್ರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ರಾಜಕೀಯಕ್ಕೆ ಬರ್ಬೇಕು ಮೇಡಮ್. ಹಾ, ನನ್ ಮುಂದಿನ ಪ್ಲಾನ್ ಅದೇ ಗಣಿ. ಆಯ್ತಾಯ್ತು, ನೀನ್ ಮೊದ್ಲೋಗಿ ಓದ್ಕೋ, ಇಲ್ಲ ಅಂದ್ರೆ ನಿಮ್ಮಕ್ಕ ನನ್ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಸರಿ ಮೇಡಮ್. ಹಾ ಹಾ, ನಿಂಬೆಹಣ್ಣಿನ ಜ್ಯೂಸ್ ಕುಡ್ದು ಆಮೇಲೆ ಹೋಗಿ ಓದ್ಕೋ. ಓಕೆ. ಗುಡ್ ಜಾಬ್. ಅಯ್ಯೋ, ನಾಟ್ ಗುಡ್. ಅಖಿಲ, ಈ ಥರ ಕ್ಯಾರ್ ಮಾಡಿ ಎಷ್ಟು ದಿನಗಳಾಗಿತ್ತು ಅಲ್ವಾ? ಹೌದು ರಘು, ಜೀವನದಲ್ಲಿ ನಾವು ಅರಿತುಕೊಂಡು ನಾವು ನಿಭಾಯಿಸಬೇಕಾದ ಅದು ಎಷ್ಟೋ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀವಿ. ಆದರೆ ಇನ್ನೂ ನಿರ್ವಹಿಸಬೇಕಾಗಿರೋ ಜವಾಬ್ದಾರಿ ತುಂಬ ಇದೆ ಅಂತ ಮನಸ್ಸು ಕೂಗಿ ಹೇಳುತ್ತೆ. ಅದು ಯಾಕಂದರೆ ನೀನು ಫಿಸಿಕಲಿ ರೆಸ್ಟ್ ತೊಗೊಂಡ್ರು ಮೆಂಟಲಿ ಜವಾಬ್ದಾರಿಗಳಿಂದ ಯಾವತ್ತು ಹೊರಗೆ ಬಂದೇ ಇಲ್ಲ. ನಮ್ಮ ಜೀವನನೂ ಒಂಥರ ಈ ಕೇರಮಾಟ ಇದ್ದ ಹಾಗೇನೆ. ನಾವು ಇದರೊಳಗಡೆ ಇರೋ ಪಾನ್ಗಳು, ಯಾರು ಬೇಕಾದರೂ ಯಾವಾಗ ಬೇಕಾದರೂ ನಮ್ಮನ್ನು ಟಾರ್ಗೆಟ್ ಮಾಡ್ಬೋದು. ಅದಕ್ಕೆ ಸದಾ ಕಾಲ ಮನಸ್ಸು ಎಚ್ಚರವಾಗಿರಬೇಕು. ಸತ್ಯವಾದ ಮಾತು. ಓಕೆ, ಲೆಟ್ ಮೀ ಟ್ರೈ ಮೈ ಲಕ್. ಚೂರು ಫಾಸ್ಟಾಗಿ ಹೊಡಿಬಾರ್ದಾಗಿತ್ತ? ಹೌದು ಹೌದು. ನನ್ನ ಮಗಳನ್ನ ನಾನು ರೆಡಿ ಮಾಡ್ತೀನಪ್ಪ, ಕುಡಿ. ಅಖಿಲ, ಏನು ಯೋಚನೆ ಮಾಡ್ತಾ ಇದೆಯಾ? ಆಟದ ಬಗ್ಗೆನಾ, ಜೀವನದ ಬಗ್ಗೆನಾ?
ಸಮಯ ಬಂದಾಗ ಹೇಳ್ತೀನಿ. ಈ ಆಟ ಕಲಿಯೋದು ಈಸಿ, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅರ್ಥನೇ ಇಲ್ಲದೆ ಇರೋ ಕೆಲಸಗಳನ್ನು ಈ ಅಖಿಲ ಮಾಡೋದೇ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಎಷ್ಟೊತ್ರಿ ರತ್ನ ಏಣಿಯವ್ರೆ? ಬಂದೆ. ಜ್ಯೂಸ್. ಥ್ಯಾಂಕ್ ಯು. ತಗೋ ಗಣಿ, ನೀನು ತಗೋ. ಗಣಿ, ಜ್ಯೂಸ್ ಹೇಗಿದೆಯಪ್ಪ? ಚೆನ್ನಾಗಿದೆ ಮೇಡಮ್, ಆದರೆ ಸಕ್ಕರೆ ಸ್ವಲ್ಪ ಕಮ್ಮಿ ಆಯಿತು. ಏನ್ರಿ ರತ್ನ ಎಣಿಯವ್ರೆ, ನಮ್ಗೆ ಯಾರಿಗೂ ಶುಗರ್ ಇಲ್ಲ, ಸಕ್ಕರೆ ಚೆನ್ನಾಗಿ ಹಾಕೋತಾನೆ. ಅಯ್ಯೋ, ಅದು ಜ್ಯೂಸ್ ಮಾಡುವಾಗ ಅಳತೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು. ಈ ಸಲ ಮಾಡಿ ತಪ್ಪು ಇನ್ನೊಂದ್ಸಲ ಮಾಡಬೇಡಿ. ಸರಿ. ಹಲೋ, ಏನು ಹಿಂಗ್ ಬಂದು ಹಂಗೆ ಹೋಗ್ತಾ ಇದ್ದೀರಾ? ಇರಿ, ಜ್ಯೂಸ್ ಕುಡಿದ್ಬಿಟ್ಟು ಲೋಟ ಕೊಡ್ತೀವಿ. ಇರಿ ಮೇಡಮ್, ನಾನು ಕುಡಿದ್ಬಿಟ್ಟು ಗ್ಲಾಸ್ ಕೊಡ್ತೀನಿ. ಹಾ. ಏನು ಪಾಪ ಮಾಡಿದ್ದೀನೋ ಏನೋ, ಇವುಗಳ ಸೇವೆ ಮಾಡೋ ಕರ್ಮ ಬಂದಿದೆ. ನನ್ನ ಪ್ರೇಮಿ ಯಾವಾಗ ನನ್ನ ಮದುವೆ ಮಾಡಿಕೊಂಡು ಇಲ್ಲಿಂದ ಅವನ ಅರಮನೆಗೆ ಕರ್ಕೊಂಡು ಹೋಗ್ತಾನೋ ಏನೋ. ಹಲೋ, ಏನೋ ಗೊಣಗ್ತಾ ಇದ್ದೀರಾ? ಏನು ಇಲ್ಲ. ನಮ್ಮ ಪುಟಾಣಿಗೆ ಇಷ್ಟವಾದ ಪಾಯಸ ಮಾಡ್ತೀನಿ, ಅದು ಬಿಟ್ಟು ಇನ್ನೇನು ಮಾಡೋದು? ಪುಟಾಣಿಗೆ ಹಲಸಿಗೆ ಹಪ್ಪಳ ಅಂದರೆ ಇಷ್ಟ. ಹಾಂ ಸರಿ, ಅದನ್ನು ಮಾಡ್ತೀನಿ. ಏನು ಹೊಸ ರುಚಿ ಪ್ಲಾನಿಂಗ್ ಏನೋ ನಡೀತಾ ಇದೆ. ಹೊಸದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ರೆಸಿಪಿ ಹಾಕ್ಬಿಟ್ಟು ಅರಸನ ಕೋಟೆಯ ಪಾಕ ನಾಲಿಗೆಗೆ ನಾಕ ಅಂತ ಏನಾದರೂ ಟೈಟ್ಲ್ ಕೊಡ್ತೀರಾ? ಏನು ನಡೀತಾ ಇದೆ? ನಮ್ಮ ಪುಟಾಣಿಗೆ ಇಷ್ಟ ಆಗಿರೋ ಅಡುಗೆನೆಲ್ಲ ಮಾಡಬೇಕು ಅಂತಿದ್ದೀವಿ ಅತ್ಯಮ್ಮ. ಹೌದಾ? ಅಲ್ಲ, ಪುಟಾಣಿಗೆ ಇಷ್ಟ ಆಗಿದ್ದನ್ನೆಲ್ಲ ದಿನ ಮಾಡ್ತಿರ್ತೀರಲ್ಲ. ಅದು ಅಲ್ಲದೆ ಅವಳಿಗೆ ಅದಿಷ್ಟ ಆಗ್ಬೋದು, ಇದಿಷ್ಟ ಆಗ್ಬೋದು, ಇಂಥ ವಿಟಮಿನ್ ಸಿಗುತ್ತೆ, ಅದು ಸಿಗುತ್ತೆ ಅಂತ ರಿಸರ್ಚ್ ಮಾಡಿ ಮಾಡಿ ಮಾಡ್ತಿರ್ತೀರಾ. ಇವತ್ತು 3 ಜನ ಸೇರ್ ಮಾಡ್ತಿದ್ದೀರಾ ಅಂತಂದ್ರೆ ಏನು ವಿಶೇಷ? ಏನಿಲ್ಲ ಅಮ್ಮವ್ರೆ, ಪುಟಾಣಿ ಮೊಬೈಲ್ ನೋಡ್ತಾ ತಿಂಡಿ ತಿಂತಿದ್ಲು. ಹಾಗೆಲ್ಲ ಮೊಬೈಲ್ ನೋಡ್ತಾ ತಿಂಡಿ ತಿನ್ನೋದು ತಪ್ಪು ಅಂತ ನಮ್ಮ ಪಾರು ಮೊಬೈಲ್ ಕಿತ್ತಿಟ್ಲು. ಚಿಕ್ಕ ಕೋಪ ಮಾಡಿಕೊಂಡು ತಿಂಡಿನೂ ಬೇಡ ಏನೂ ಬೇಡ ಅಂತ ಹೊರಟ್ಬಿಟ್ಲು ಪುಟಾಣಿ. ನಮಗೂ ಎಲ್ಲ ಬೇಜಾರಾಯ್ತಲ್ವಾ, ಅದಕ್ಕೆ ಅವಳಿಗಿಷ್ಟವಾದ ತಿಂಡಿ ತಿನಿಸು ಎಲ್ಲ ಮಾಡಿ ಅವಳು ಸ್ಕೂಲ್ಗೆ ಹೋಗಿ ಕೊಟ್ಟು ಸಮಾಧಾನ ಮಾಡಿಬರೋಣ ಅಂತ ನಾವು ಮೂವರು ಒಟ್ಟಿಗೆ ಸೇರಿ ಅಡುಗೆ ಮಾಡೋಣ ಅಂತಿದ್ದೀವಿ. ಆಗಲಿ, ಹಾಗೆ ಮಾಡಿ. ಪಾರ್ವತಿ, ಪುಟಾಣಿ ನಿನ್ನ ಮೇಲೆ ಕೋಪ ಮಾಡ್ಕೋತಾ ಇರೋದು ಇದೇ ಮೊದಲನೇ ಸಲ ಅಲ್ವಾ? ಹೌದು ಅತ್ಯಮ್ಮ. ಆದರೆ ಇಷ್ಟು ದಿನ ಅವಳು ಊಟ ಮಾಡೋವಾಗಲಿ ಆಟ ಆಡೋವಾಗಲಿ ಫೋನ್ ಬೇಕು, ಬೇಕೇ ಬೇಕು, ಅದನ್ನು ನೋಡಲೇಬೇಕು ಅಂತೆಲ್ಲ ಹಠ ಮಾಡ್ತಿರ್ಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಇಂತಹ ಬದಲಾವಣೆಗೆ ಏನು ಕಾರಣ ಇರ್ಬೋದು? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಅತ್ಯಮ್ಮ. ಮಕ್ಕಳು ಯಾವುದು ಕೋಪ ಮಾಡ್ಕೋತಾರೋ, ಯಾವಾಗ ನಗ್ತಾರೋ, ಯಾವಾಗ ಅಳ್ತಾರೋ ಅವ್ರಿಗೆ ಗೊತ್ತಾಗಬೇಕು. ಒಟ್ಟಿನಲ್ಲಿ ನೀವೆಲ್ಲ ಸೇರಿ ಅಡುಗೆ ಮಾಡಿ ತಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಅದು ಒಳ್ಳೆ ವಿಚಾರನೇ. ಅತ್ಯಮ್ಮ, ನಿಮಗೆ ಊಟ ಬಡಿಸ್ಲಾ? ಊಟನಾ? ಬೇಡಮ್ಮ, ಈಗೇನು ಹಸಿವಿಲ್ಲ. ನೀವು ಅಡುಗೆ ರೆಡಿ ಮಾಡಿ ಪುಟಾಣಿ ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಒಂದು ಕೆಲಸ ಮಾಡೋಣ, ಅಡುಗೆ ಎಲ್ಲ ತಗೊಂಡು ಹೋಗಿ
ಪುಟಾಣಿನ ಸ್ಕೂಲಿಂದ ಕರ್ಕೊಂಡು ಹತ್ರದ ಪಾರ್ಕ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು ಪಿಕ್ನಿಕ್ ಥರ ಊಟ ಮಾಡಿ ಪುಟಾಣಿನ ಅಲ್ಲೇ ಆಟ ಆಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರೋಣ. ಜನನಿ, ಏನಮ್ಮ ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಇವತ್ತಿನ ಕೆಲಸ ಎಲ್ಲ ಆಯ್ತಾ? ಇಲ್ಲ ಅತ್ತೆ, ಅದು ಪುಟಾಣಿ ಬೆಳಗ್ಗೆ ಸರಿಯಾಗಿ ತಿಂಡಿನೇ ತಿನ್ನಲಿಲ್ಲ. ಅದರಿಂದ ನನಗೆ ಆಫೀಸಲ್ಲಿ ಸರಿಯಾಗಿ ಕೆಲಸನೇ ಮಾಡೋದಕ್ಕಾಗಲಿಲ್ಲ ಅತ್ತೆ. ಅದಕ್ಕೆ ಅವ್ರ ಸ್ಕೂಲ್ ಹತ್ರ ಹೋಗಿ ಅವ್ರ ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡು ಅವಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಅತ್ತೆ, ನಂಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಪುಟಾಣಿ ಜೊತೆ ಜನನಿನೇ ಹೋಗ್ಲಿ ಬಿಡಿ ಅತ್ತೆಮ್ಮ.